ಫರಂಗಿಪೇಟೆಯ ಅಪ್ರಾಪ್ತ ಬಾಲಕ ದಿಗಂತ್ ನಾಪತ್ತೆ ಪ್ರಕರಣ. ನಾಪತ್ತೆಯಾಗಿ 12 ದಿನ ಕಳೆದರೂ ಇನ್ನೂ ಪತ್ತೆಯಾಗದ ಬಾಲಕ. ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ್ರು ಕೂಡ ಸುಳಿವು ಸಿಗ್ತಾ ಇಲ್ಲ. ಬಂಟ್ವಾಳ ಬಾಲಕ ನಾಪತ್ತೆ ಹಿಂದಿದ್ಯಾ ಮಂಗಳಮುಖಿಯರ ಕೈವಾಡ ಅನ್ನುವಂತ ಅನುಮಾನ ಹುಟ್ಕೊಳ್ತಾ ಇದೆ. ಮಂಗಳಮುಖಿ ಗ್ಯಾಂಗ್ ಕೈವಾಡದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಿರುವಂತ ಹಿನ್ನೆಲೆಯಲ್ಲಿ ಈ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೀಗ ಪೊಲೀಸರು ಆ ಆಂಗಲ್ ನಲ್ಲೂ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ತನಿಖೆಯ ವಿರುದ್ಧ ಕೂಡ ಅಸಮಾಧಾನ, ಆಕ್ರೋಶ ಅನ್ನೋದು ವ್ಯಕ್ತವಾಗ್ತಾ ಇದೆ. ಈ ಕುರಿತು ಟಿವಿ5ಗೆ ದಿಗಂತ್ ಸಂಬಂಧಿಕ ಪ್ರಣವ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಣವ್ ನಾಪತ್ತೆಯ ಹಿಂದೆ ಬೇರೆ ತರದೊಂದು ಷಡ್ಯಂತ್ರ ಇದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನ ಮಾಡಿರುವಂಥದ್ದು. ಅಂದ್ರೆ ಮಂಗಳಮುಖಿಯರ ಕೈವಾಡ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರೋದ್ರಿಂದ ಇದೀಗ ಬಹಳಷ್ಟು ಅಸಮಾಧಾನ, ಆಕ್ರೋಶ ಅನ್ನೋದು ವ್ಯಕ್ತ ಆಗ್ತಾ ಇದೆ. ನೋಡಿ, ಇದೊಂದು ಬಹಳ ಸೂಕ್ಷ್ಮವಾದಂಥ ವಿಚಾರ, ಸೆನ್ಸಿಟಿವ್ ವಿಚಾರ. ಇದನ್ನ ಬಹಳ ನೀಟಾಗಿ ಹ್ಯಾಂಡಲ್ ಮಾಡಬೇಕಾದಂಥ ಅನಿವಾರ್ಯತೆ ಪೊಲೀಸ್ ಇಲಾಖೆಗೂ ಕೂಡ ಇದೆ. ಬಾಲಕ ಕಾಣೆ ಆಗಿದ್ದಾನೆ, ಓಕೆ, ಬಟ್ ಅದು ಆಂಗಲ್ ಯಾವ ತಿರುವನ್ನ ಪಡ್ಕೊಳ್ತಾ ಇದೆ ಅಂತಂದ್ರೆ ಮಂಗಳಮುಖಿಯ ಗ್ಯಾಂಗ್ನ ಕೈವಾಡ ಇದೆ ಅನ್ನುವಂಥದ್ದು. ಸೊ ಇದೊಂದು ಸೆನ್ಸಿಟಿವ್ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯಿಂದ ತನಿಖೆಯನ್ನು ನಡೆಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಈಗ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಸೊ ಹೊರಗಡೆ ಈ ವಿಚಾರ ಲೀಕ್ ಆಗದಂತೆಯೇ ತನಿಖೆಯನ್ನು ನಡೆಸಬೇಕಾಗಿತ್ತು. ಬಟ್ ಆದರೆ ಈಗ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಆದಷ್ಟು ಬೇಗ ನಮಗೆ ಬಾಲಕನನ್ನ ಹುಡುಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಕ್ಕಿಲ್ಲ. ಎಲ್ಲಿಗೆ ಹೋಗಿದ್ದಾನೆ, ಯಾರ ಜೊತೆ ಹೋಗಿದ್ದಾನೆ, ಯಾರಾದ್ರೂ ಕರ್ಕೊಂಡು ಹೋಗಿದ್ದಾನೆ, ಎಲ್ಲಿದ್ದಾರೆ, ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರ ತನಿಖೆಯ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನ ಅವರ ಪೋಷಕರು, ಸಂಬಂಧಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ತನಿಖೆ ಯಾವ ಹಂತದಲ್ಲಿದೆ, ಏನಾದ್ರೂ ಮೇನ್ ಲೀಡ್ ಅನ್ನೋದು ಸಿಕ್ಕಿದ್ಯೋ ಅಥವಾ ಸಿಕ್ಕಿಲ್ವೋ, ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸುಳಿವೇ ಸಿಕ್ಕಿಲ್ವಾ? ಹಾಗಿದ್ರೆ ಪೊಲೀಸರು ಬೇಕಾಬಿಟ್ಟಿ ಇಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರಾ? ಪ್ರಶ್ನೆ ಅಲ್ವಾ ಇದು? ಒಬ್ಬ ಬಾಲಕ ಕಾಣೆಯಾಗಿ ಬಹುದಿನ ಆಯ್ತು ಅಂತ ಅಂದ್ರು ಇಲ್ಲಿವರೆಗೂ ಸಿಗಲ್ಲ ಅಂತ ಹೇಳಿದ್ರೆ, ಅಥವಾ ಚಿಕ್ಕದೊಂದು ಸುಳಿವು ಸಿಗಲ್ಲ ಅಂತ ಅಂದ್ರೆ ಇನ್ ತನಿಖೆ ಹೆಂಗ್ ನಡೆಸ್ತಾ ಇದ್ದಾರೆ ಅನ್ನೋದೊಂದು ಅನುಮಾನ ಹುಟ್ಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಉಡಾಪೆಯ ಉತ್ತರವನ್ನು ನೀಡತಕ್ಕಂತ ಗೃಹ ಸಚಿವರು ಒಂದು ಕಡೆ ಆದ್ರೆ, ಒಂದು ರೀತಿಯಾದ ನೀಡತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ. ಸುಮಾರು 10 ದಿನಗಳೇ ಕಳೆದಿದೆ. ಆದರೆ ಈವರೆಗೂ ಕೂಡ ಆತ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ, ಆತ ನಾಪತ್ತೆ ಆಗಿರುವಂತಹ ವಿಚಾರದ ಹಿಂದೆ ಏನಾಗಿದೆ, ಯಾವುದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. ಈ ಹೊತ್ತಲ್ಲಿ ಆತನ ಪೋಷಕರು ಕೂಡ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಇದರೊಂದಿಗೆ ಈಗ ಸದ್ಯ ಒಂದಿಷ್ಟು ಊಹಾಪೋಹದ ಸುದ್ದಿಗಳು ಬಹಳ ಆತಂಕಕಾರಿಯಾಗಿ ಹರಿದಾಡ್ತಾ ಇರುವಂತಹದ್ದು. ಆತನನ್ನ ಬೇರೆ ಬೇರೆ ಗ್ಯಾಂಗ್ಗಳು ಅಪಹರಣ ಮಾಡಿದೆ, ಆತ ಒಂದು ಗ್ಯಾಂಗ್ ಜೊತೆಗೆ ಹೋಗಿದ್ದಾನೆ, ಈ ತರ ಹಲವು ರೀತಿಯ ಅನುಮಾನಗಳು ಸದ್ಯ ವ್ಯಕ್ತವಾಗ್ತಾ ಇರುವಂತದ್ದು. ಆದರೆ ಆತನ ಪೋಷಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಸದ್ಯ ತನಿಖೆ ಯಾವ ಹಂತಕ್ಕೆ ಬಂದು ನಿಂತಿದೆ, ಪೊಲೀಸರು ಏನೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ, ಈ ಬಗ್ಗೆ ಮಾತನಾಡೋದಕ್ಕೆ ದಿಗಂತ್ನ ಕಸಿನ್ ಆಗಿರುವಂತಹ ಪ್ರಣಮ್ ಅವರು ನಮ್ಮೊಂದಿಗಿದ್ದಾರೆ. ಅದರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯ ದಿಗಂತ್ ನಾಪತ್ತೆಯಾಗಿ ಸುಮಾರು 11 ದಿನಗಳೇ ಕಳೆದಿದೆ, ಆದರೆ ಯಾವುದೇ ರೀತಿಯ ಕ್ಲೂ ಇಲ್ಲ. ಪೊಲೀಸರ ಬಳಿ ತಾವು ವಿಚಾರಣೆಯನ್ನು ಮಾಡಿದ ಸಂದರ್ಭ ಏನಾದರೂ ಕ್ಲೂ ಕೊಟ್ಟರೆ? ಎವ್ರಿ ಈವ್ನಿಂಗ್ ಬರ್ತಾರೆ, ಬ್ರೀಫ್ ಮಾಡ್ತಾರೆ ಏನೆಲ್ಲ ಆಯಿತು ಪ್ರೋಗ್ರೆಸ್ ಅಂತ. ಸೊ ಅದರಿಂದ ನಮಗೆ ಬಂದದ್ದು, ಅವನು ರಾತ್ರಿ ಗೇಮ್ ಆಡ್ತಿದ್ದ, ಫ್ರೆಂಡ್ಸ್ ಜೊತೆ ಎಲ್ಲ ಚಾಟ್ ಮಾಡ್ತಿದ್ದ ಅಂಥದ್ದು ಮಾಹಿತಿ ಬರ್ತಾ ಉಂಟು. ಬಟ್ ಎಕ್ಸಾಕ್ಟ್ ಎಲ್ಲಿಗೆ ಹೋಗಿದ್ದಾನೆ, ಎಲ್ಲಿದ್ದಾನಂತ ಮಾಹಿತಿ ಬರ್ತಾ ಇಲ್ಲ. ಏನು ಬೇಕು ಮಾಹಿತಿ ಅದು ಸಿಗ್ತಾ ಇಲ್ಲ ನಮಗೆ. ಸರ್, ಈ ಮಧ್ಯದಲ್ಲಿ ಒಂದು ಮಂಗಳಮುಖಿ ಗ್ಯಾಂಗ್ ಇದರ ಹಿಂದೆ ಇದೆ, ಅವರು ಅಪಹರಣ ಮಾಡಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ವಿ. ತಾವು ಕೂಡ ಅದನ್ನು ಅಲ್ಲಗಳಿದ್ದೀರಾ. ಸೊ ಈ ಒಂದು ಊಹಾಪೋಹದ ಬಗ್ಗೆ ಏನು ಹೇಳಿ? ಅದು ರೂಮರ್ಸ್ ಯಾಕೆ ಬಂತಂದರೆ, ಸರೌಂಡಿಂಗಲ್ಲಿ ಎಲ್ಲೋ ಆಗಿದೆ ಅಂತೆ, ಒಂದು ಅಂಥ ಕೇಸ್ ಆಗಿದೆ ಅಂತೆ ಅಂತ ನಮ್ಗೆ ಗೊತ್ತಾಯಿತು. ಬಟ್ ಅದಕ್ಕೂ ಇದಕ್ಕೆಲ್ಲ ಲಿಂಕ್ ಮಾಡ್ತಿದ್ದಾರೆ. ಮತ್ತು ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ಕೇಳಿದೆ, ಸ್ಪಷ್ಟನೆ ಕೇಳಿದೆ, ಇಂಥದ್ದು ಏನಾದರೂ ಆಗಿದಾ ಅಥವಾ ನಿಮ್ಮ ಇನ್ವೆಸ್ಟಿಗೇಷನ್ ಏನಾದರೂ ಲೀಕ್ ಆಯ್ತಾ ಅಂತ. ಸೊ ಅವ್ರು ಹೇಳಿದ್ರು ಅಂಥದ್ದು ಏನಾಗಲಿಲ್ಲ, ಜನಗಳು ಮಾತಾಡ್ತಿದ್ದಾರೆ ಅಂತ ಹೇಳಿದರು. ಸೊ ಮನೆಯವರಾಗಿ ಆತ ನಾಪತ್ತೆ ಆಗುವ ಒಂದಿಷ್ಟು ದಿನಗಳ ಹಿಂದೆ ಆತನ ಒಂದು ಮೂಡ್ ಯಾವ ಥರ ಇತ್ತು, ಯಾವ ಥರ ಇದ್ದ, ಮನಸ್ಥಿತಿ ಯಾವ ಥರ ಇತ್ತು, ಏನು ಹೇಳ್ತಾರೆ, ಬಿಹೇವಿಯರ್ ಏನಾದರೂ ಚೇಂಜಸ್ ಇತ್ತ, ಯಾವ ಥರ? ನಾನು ಅವನನ್ನು ಚಿಕ್ಕಂದೇ ನೋಡಿದೆ. ಅವನು ಮತ್ತೆಲ್ಲ ನಾನು ಆ್ಯಕ್ಚುಲಿ ಒಂದು 1 ಮಂತ್ಗೆ ಬರ್ತಾ ಇರ್ತೇನೆ ಇಲ್ಲಿಗೆ, ಬಾಂಬೆಯಿಂದ ಬರ್ತೇನೆ, ನಾನಿರೋದು ಬಾಂಬೆಯಲ್ಲಿ. ಸೊ ಆವಾಗ ಮಾತಾಡ್ತೇನೆ ನಾನು, ಹೇಗೆ ಎಜುಕೇಷನ್ ಹೇಗೆ ಆಗ್ತಾ ಉಂಟು,
ಏನಾದರೂ ಕಷ್ಟ ಆಗ್ತಾ ಉಂಟಂತ. ಸೊ ನಾರ್ಮಲಾಗಿ ಅವ್ನು ನಗ್ತಾ ಮಾತಾಡ್ತಾನೆ ಅವನು, ಅಂಚದಾಲ ಹೆಜ್ಜಿ ಎಡ್ಡ ಒಂದೊಂದು. ಮತ್ತು ಅವನಿಗೆ ಫ್ಯೂಚರ್ ಗೋಲ್ಸ್ ಆಯಿತು, ನಾನು ಈ ಥರ ಮೆರೈನ್ ಇಂಜಿನಿಯರಿಂಗ್ ಮಾಡಬೇಕು. ಈಗ ಪೊಲೀಸರು ಒಂದು ಕಡೆಯಿಂದ ತನಿಖೆ ಮಾಡ್ತಾ ಇರ್ತಾರೆ, ಫ್ಯಾಮಿಲಿಯಾಗಿ ತಾವು ಕೂಡ ಒಂದು ವಿಚಾರಣೆಯನ್ನು ಮಾಡ್ತಾ ಇರಬಹುದೇನು. ಸೊ ಆತನ ಫ್ರೆಂಡ್ ಸರ್ಕಲ್ ಯಾವ ಥರ ಇತ್ತು, ಆ ಫ್ರೆಂಡ್ಸನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಏನಾದರೂ ಮಾಡಿದ್ರ, ಅಥವಾ ಆತ ಓದ್ತಾ ಇದ್ದಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅವ್ರು ಏನಾದರೂ ಮಾಹಿತಿ ಕೊಟ್ಟರ, ಫ್ರೆಂಡ್ಸ್ ಏನಾದರೂ ಮಾಹಿತಿ? ನಮಗೆ ಇದರಲ್ಲಿ ಇನ್ಸಿಡೆಂಟ್ ಆದಮೇಲೆ ನಾವು ಸ್ವಲ್ಪ ಅವೇರ್ನೆಸ್ಸಿಂದ ಎಲ್ಲ ಮೊಬೈಲ್ ಚೆಕ್ ಮಾಡಿದೆ ನಾವು. ಅದರಿಂದ ಒಂದು 5-6 ನಂಬರ್ ಸಿಕ್ಕಿದೆ ನಮಗೆ. ಅದನ್ನೆಲ್ಲ ನಾವು ಶೇರ್ ಮಾಡಿದ್ದೇವೆ, ಪೊಲೀಸ್ನವರಿಗೆ ಶೇರ್ ಮಾಡಿದ್ದೇವೆ. ಮತ್ತು ವಿಚಾರಣೆ ಅಂತ ಒಂದು ಕೆಲವು ಸ್ಟೂಡೆಂಟನ್ನವರು ಇಂಟರೋಗೇಷನ್ ಮಾಡಲಿಕ್ಕೆ ಕಾಲೇಜಿಗೆ ನಮ್ಮನ್ನು ಸಹ ಕರೆದಿದ್ದರು. ನಾವು ಆ ಟೈಮಲ್ಲಿ ಹೋಗಿದ್ದೆ. ಹೋದಾಗ ನಾನು ಅಲ್ಲಿ ವಾಚ್ಮ್ಯಾನ್ ಹತ್ರ ಮತ್ತು ಅಲ್ಲಿ ಸೆಕ್ರೆಟರಿ ಹತ್ರ ಎಲ್ಲ ಮಾತಾಡಿದ್ದೇನೆ. ಸೊ ಅವರು ಹೇಳ್ತಿರೋ ಹಾಗೆ ಒಳ್ಳೆ ಹುಡುಗ, ತನ್ನಷ್ಟಕ್ಕೆ ಬರ್ತಾನೆ ಹೋಗ್ತಾನೆ. ಇವನು ವಾಚ್ಮ್ಯಾನ್ ಹಾಗೇನೆ ಹೇಳಿದ್ರು, ಅವನು ದೂರದಲ್ಲಿದ್ದರೂ ಸಹ ಹೀಗೆ ಕರೆದು ಮಾತಾಡಿಸ್ದ. ಈಗ ತಮಗೆ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಯಾವ ಥರ ಭರವಸೆ ಇದೆ, ಆ್ಯಂಡ್ ಈಗ ಹೋಗ್ತಾ ಇರೋ ಟ್ರ್ಯಾಕ್ ಸರಿಯಾಗಿದೆಯಾ, ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಅವು ಸಿಗುವವರೆಗೂ ನಾವು ಬಿಡುವುದಿಲ್ಲ, ಬಟ್ ಯಾವಾಗಂತ ಗೊತ್ತಿಲ್ಲ ನಮಗೂ ಸಹ. ಆದರೆ ಭರವಸೆ ಉಂಟು ಹುಡುಕಿ ಕೊಡ್ತಾರೆ ಅಂತ, ಬಟ್ ಸಿಗುವವರೆಗೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಗೆ ಸಹ ಅವನು ಇಲ್ಲದಿದ್ದರೆ ತುಂಬ ನಮ್ಗೆ ಸಹ ಇಲ್ಲಿ ನೋವಾಗುತ್ತಲ್ಲ. ಡೈಲಿ ವೆಯ್ಟ್ ಮಾಡ್ತೇವೆ, ಬರ್ತಾನೆ ಅಂತ. ಹಾಗೆ ಎಸ್, ಇದಿಷ್ಟು ದಿಗಂತ್ನ ಕಸಿನ್ ಆಗಿರುವಂಥ ಪ್ರಣಮ್ ರವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5. ನಾವು ಸುಮಾರು ದಂಧೆಗಳನ್ನು ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಒಂದೊಂದೇ ಏನು ನಾವು ಆಯಾಮಗಳು ಇಟ್ಕೊಂಡಿದ್ವಿ ಅಥವಾ ಏನೇನು ಪಾಸಿಬಿಲಿಟೀಸಿಂದ ಇದ್ದೀವಿ ಅದನ್ನೆಲ್ಲ ರೂಲ್ ಔಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಆಯಾಮಗಳಲ್ಲಿ ತನಿಖೆ ಮಾಡಿದ್ರು ಇದುವರೆಗೂ ಏನು ಅಂತ ಪಾಸಿಟಿವ್ ನ್ಯೂಸ್ ಆಗಲಿ ಮತ್ತೊಂದಾಗಲಿ ನಮಗೆ ಇನ್ನೂವರೆಗೂ ದೊರಕಿಲ್ಲ. ಆದರೆ ತನಿಖೆ ಮುಂದುವರೆದಿದೆ, ಪ್ರಯತ್ನಗಳು ಮುಂದುವರೆದಿದ್ದಾವೆ. ಆದಷ್ಟು ಬೇಗ ದಿಗಂತನ ಪತ್ತೆ ಮಾಡ್ತೀವಿ. ಸರ್, ಈಗ ಸಾಮಾಜಿಕ ಜಾಲದಲ್ಲಿ ಒಂದಿಷ್ಟು ಊಹಾಪೋಹಗಳು ಹರಡ್ತದೆ. ಮಂಗಳಮುಖಿಯ ತಂಡ ತಮ್ಮನ್ನು ಅಪಹರಣ ಮಾಡಿದ್ದಾರೆ, ಇಲ್ಲ ಹೇಳ್ತಾ ಇದ್ದಾರೆ ಯಾರೋ ಅಂತ, ಬಟ್ ಅದನ್ನು ನಮಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ನಾವು ಕನ್ಸಿಡರ್ ಮಾಡಿ ಆ ಆ್ಯಂಗಲ್ಗಳಲ್ಲೂ ನಾವು ತನಿಖೆ ಮುಂದುವರಿಸ್ತಾ ಇದ್ದೀವಿ. ಬಟ್ ಯಾವುದೇ ಒಂದು ಕಾಂಕ್ರೀಟ್ ಎವಿಡೆನ್ಸು ಅದ್ರ ಬಗ್ಗೆನೂ ಕೂಡ ನಮ್ಗೆ ಲಭ್ಯ ಆಗಿಲ್ಲ. ದಟ್ ಈಸ್ ಆಲ್ ರೂಮರ್ಸ್. ನಾವು ತನಿಖೆ ಮಾಡ್ತಾ ಇರುವಾಗ ನಮ್ಮ ತನಿಖೆಯಿಂದ ಏನೇನು ಎವಿಡೆನ್ಸ್ಗಳು ಕಲೆಕ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಏನೇನು ಮಾಹಿತಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲನೂ ತನಿಖೆ ಮಾಡ್ತಾ ಇದ್ದೀವಿ. ಅದು ಗೇಮಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ನೀವು ಇವಾಗ ಪ್ರಸ್ತಾಪ ಮಾಡಿದಂಥ ವಿಚಾರ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ನಾವು ತನಿಖೆ ಮಾಡ್ತಾ ಇದ್ದೀವಿ. ಯಾವುದನ್ನು ನಾವು ಅಲ್ಲೆಗಳಿತಾ ಇಲ್ಲ. ಬಟ್ ತನಿಖೆ ಮುಂದುವರೆದಂತೆ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗದಿದ್ದರೆ ಮತ್ತು ಆ ಆಯಾಮದಲ್ಲಿ ಆತ ಹೋಗಿಲ್ಲ ಅಂತ ಗೊತ್ತಾದರೆ ಅದನ್ನು ಅಲ್ಲಿ ರೂಲ್ ಔಟ್ ಮಾಡಿ ಬೇರೆ ಒಂದು ಆಯಾಮದ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದೀವಿ. ಇದುವರೆಗೂ ನಾವು ಮಾಡಿರೋಂಥ ತನಿಖೆಯಿಂದ ದಿಗಂತ್ನ ಪತ್ತೆ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಲಭ್ಯ ಆಗಿರೋದಿಲ್ಲ. ಹಾಗಂತ ನಾವು ಏನು ತನಿಖೆಯ ಪ್ರಯತ್ನವನ್ನು ಇನ್ನೂ ಬಿಟ್ಟಿಲ್ಲ, ತನಿಖೆ ಮುಂದುವರೆದಿದೆ. ಆದಷ್ಟು ಬೇಗ ಅವನ್ನ ಪತ್ತೆ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ. ಟೆಂಡರ್ ಯಾರು ಹಾಕಿದ್ದಾರೆ? ಅಲ್ಲ, ನೀವು ಟೆಂಡರ್ ಯಾರು ಹಾಕಿದ್ದಾರೆ ಅಂತ ಹೇಳಿದ್ರೆ ನಾವು ಹೇಳ್ಬೋದು. ಪೊಲೀಸ್ ಇಲಾಖೆಯಿಂದ ಯಾವಾಗ ಹಾಕಿದ್ದು ಭಾಳ ವರ್ಷಗಳ ಹಿಂದೆ. ಅದಾದಮೇಲೆ ಅದು ರಿನೋವೇಷನ್ AMCಗಳ ಮೇಂಟೈನ್ ಮಾಡಿರೋದಿಲ್ಲ. ಈಗ ಅದಕ್ಕೇ ಮೊನ್ನೆ ತಾನೇ ಸ್ಯಾಂಕ್ಷನ್ ಮಾಡಿದ್ದೀವಿ ಅದನ್ನು ರಿಪೇರ್ ಮಾಡಲಿಕ್ಕೆ. ಇನ್ಮೇಲಿಂದ ರಿಪೇರಿ ಮಾಡಿಸ್ಬಿಟ್ಟು ಅದರ ಮೇಂಟೆನೆನ್ಸು ನಾವು ಮಾಡ್ತೀವಿ. ನಿಮಗೂ ಗೊತ್ತಿರೋ ಹಾಗೆ